ನಮಸ್ತೆ. ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಪ್ರತಿನಿತ್ಯ ಹಣ್ಣುಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂಥೇಳಿ ಹಣ್ಣುಗಳ ಬೆಲೆ ಗಗನಕ್ಕೇರಿದ್ರೂ ದಿನನಿತ್ಯ ಕೊಂಡ್ಕೊಂಡು ಹಣ್ಣುಗಳನ್ನು ತಿಂತೀವಿ. ಆದರೆ ಹಣ್ಣುಗಳ ಮೇಲೆ ಸ್ಟಿಕ್ಕರ್ ಹಾಕಿರ್ತಾರೆ, ಅದನ್ನು ನೀವು ಗಮನಿಸಿರ್ತೀರಾ ಅಂದ್ಕೊಂಡಿದ್ದೀನಿ. ಈ ಸ್ಟಿಕ್ಕರ್ನಿಂದ ಹಣ್ಣುಗಳ ಗುಣಮಟ್ಟ ಏನಂತೇಳಿ ನಾವು ತಿಳ್ಕೊಬೋದು. ಇದನ್ನು ನಾವು ಗಮನಿಸಿರ್ತೀವಿ, ಆದರೂ ಏನೋ ಒಂದು ಅಂತ ಅನ್ಕೊಂಡು ಬಿಟ್ಟಿರ್ತೀವಿ. ಮತ್ತೆ ಕೆಲವರು ಸ್ಟಿಕ್ಕರ್ ಇರೋ ಹಣ್ಣು ತುಂಬ ಗುಣಮಟ್ಟ ಇರುವಂತಹ ಹಣ್ಣುಗಳಂತೇಳಿ ತಗೋತಾರೆ. ಆದರೆ ಎಲ್ಲ ಸ್ಟಿಕ್ಕರ್ಗಳು ಇರುವಂತಹ ಹಣ್ಣುಗಳು ಗುಣಮಟ್ಟದ್ದಲ್ಲ. ಒಂದೊಂದು ಸ್ಟಿಕ್ಕರಿಗೂ ಒಂದೊಂದು ಅರ್ಥ ಇರುತ್ತೆ. ಹಣ್ಣಿನ ಮೇಲೆ 3 ರೀತಿಯ ಸ್ಟಿಕ್ಕರ್ಗಳನ್ನು ಹಾಕಿರ್ತಾರೆ. ಅದು ಯಾವ್ದ್ಯಾವ್ದು ಅಂತೇಳಿ ಈಗ ನಾವು ತಿಳ್ಕೊಳ್ಳೋಣ. ಹಣ್ಣುಗಳ ಮೇಲಿನ ಸ್ಟಿಕ್ಕರ್ಗಳು ಅವುಗಳ ನಿಖರವಾದ ಗುಣಮಟ್ಟದ ಮಾಹಿತಿಯನ್ನ ನಮಗೆ ನೀಡ್ತವೆ. ಇದರಿಂದ ನಾವು ಯಾವ ಹಣ್ಣುಗಳನ್ನು ಖರೀದಿಸಬೇಕು ಮತ್ತು ಯಾವ ಹಣ್ಣುಗಳು ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ನಾವು ಸ್ಟಿಕ್ಕರ್ ಇಂದ ತಿಳ್ಕೋಬಹುದು. ನಾವು ಅತಿಯಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಆರೋಗ್ಯ ಚೆನ್ನಾಗಿ ಇರಲಿ ಅಂತೇಳಿ ಈ ಹಣ್ಣುಗಳನ್ನು ತಿನ್ನೋದ್ರಿಂದ ಹಣ್ಣುಗಳನ್ನು ತಗೊಳ್ಬೇಕಾದ್ರೆ ಸ್ಟಿಕ್ಕರ್ ಅನ್ನ ಗಮನಿಸೋದು ಕೂಡ ತುಂಬಾ ಮುಖ್ಯ ಆಗತ್ತೆ. ಇಲ್ಲ ಅಂದ್ರೆ ನೀವು ದುಡ್ಡನ್ನು ಕೊಟ್ಟು ಕಳಪೆ ಗುಣಮಟ್ಟದ ಹಣ್ಣುಗಳನ್ನು ತಂದು ತಿನ್ನುವುದರಿಂದ ನಿಮ್ಮ ಆರೋಗ್ಯ ಕೆಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಪ್ರತಿಯೊಂದು ಹಣ್ಣಿನ ಸ್ಟಿಕ್ಕರ್ನಲ್ಲಿ ಒಂದು ಕೋಡನ್ನು ನೀಡಲಾಗಿರುತ್ತದೆ. ಇದನ್ನ PLU ಎಂದು ಕರೆಯುತ್ತಾರೆ. ಅಂದ್ರೆ ಪ್ರೈಸ್ ಲುಕ್. ಪ್ರತಿಯೊಂದು ಕೋಡಿಗೂ ಒಂದೊಂದು ಅರ್ಥ ಇರುತ್ತೆ. ಹಣ್ಣಿನ ಸ್ಟಿಕ್ಕರ್ನಲ್ಲಿ 4 ಅಂಕಿಯ ಕೋಡ್ ಇದ್ರೆ ಈ ಹಣ್ಣುಗಳನ್ನು ಬೆಳೆಯುವಾಗ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ದಾರೆ ಮತ್ತು ಔಷಧಿಗಳನ್ನು ಸಿಂಪಡಿಸಿದ್ದಾರೆ ಅಂತೇಳಿ ಅರ್ಥ. ಇವುಗಳನ್ನು ತಿನ್ನೋದ್ರಿಂದ ಹೆಲ್ತಿಗೆ ಯಾವುದೇ ಉಪಯೋಗಗಳು ಇರಲ್ಲ. ಹಣ್ಣಿನ ಮೇಲೆ 5 ಅಂಕಿಯ ನಂಬರ್ ಇದ್ರೆ ಈ ಹಣ್ಣನ್ನು ಕೃತಕವಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಈ ಹಣ್ಣನ್ನು ಕೃತಕ ತಳಿಯಾಗಿ ಮಾರ್ಪಡಿಸಿ ಬೆಳೆದಿದ್ದಾರೆ ಅಂತೇಳಿ ಅರ್ಥ. ಈ ಹಣ್ಣು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ನು 5 ಅಂಕೆಗಳ ಕೋಡಿದ್ದು 9ನೇ ನಂಬರಿಂದ ಶುರುವಾಗುವಂತಹ ಎಲ್ಲ ಹಣ್ಣುಗಳನ್ನು ಸಾವಯವ ಕೃಷಿಯಿಂದ ಬೆಳೆಯಲಾಗಿರುತ್ತದೆ. ಈ ಹಣ್ಣುಗಳನ್ನು ಆರಾಮಾಗಿ ಖರೀದಿ ಮಾಡ್ಬೋದು. ಈ ಹಣ್ಣುಗಳನ್ನು ತಿನ್ನುವುದರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇನ್ನು ಮುಂದೆ ಹಣ್ಣುಗಳನ್ನು ಖರೀದಿ ಮಾಡಬೇಕಾದ್ರೆ ಸ್ಟಿಕ್ಕರನ್ನು ನೋಡಿ ಹುಷಾರಾಗಿ ಹಣ್ಣುಗಳನ್ನು ಖರೀದಿ ಮಾಡಿ ಅಂತೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಿರುವಂತಹ ವ್ಯೂವರ್ಸಿಗೆ ಧನ್ಯವಾದಗಳು. ಹೀಗೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋ ಯಾವುದು ಬೇಕಂತೇಳಿ ನನಗೆ ಕಮೆಂಟ್ ಮಾಡಿ, ಆ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.